ಮಾದಪಟ್ಟಣದಲ್ಲಿ ಬಂಡೆ ಉರುಳಿ 7 ಕಾರ್ಮಿಕರ ಸಾವು. ಘಟನಾ ಸ್ಥಳಕ್ಕೆ ಶಾಸಕ ಎಸ್ಟಿ ಸೋಮಶೇಖರ್ ಭೇಟಿ. ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ. ಮೇಲ್ನೋಟಕ್ಕೆ ಬಫರ್ ಝೋನ್ನಲ್ಲಿ ಲೋಪ ಗೊತ್ತಾಗ್ತಾ ಇದೆ. ವರದಿ ಬರಲಿ, ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಕಲ್ಲು ಕ್ವಾರಿ ದುರಂತದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ರಾಜ್ಯ ಸರ್ಕಾರದ ಕೇಸ್ ವಾಪಸ್ಸಿಗೆ ಹೈಕೋರ್ಟ್ ತಡೆ. 2026ರ ಮೇ 27ರಂದು ರಾಜ್ಯ ಸರ್ಕಾರ ತೆಗೆದುಕೊಂಡಿದ್ದ 52 ಕ್ರಿಮಿನಲ್ ಕೇಸ್ ರದ್ದು ತೀರ್ಮಾನಕ್ಕೆ ಬ್ರೇಕ್. ಕಲಬುರಗಿಯ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣದಲ್ಲಿ ವಿಭಾಗೀಯ ಪೀಠದ ಆದೇಶ. ಭಾರತ ಪಾಕಿಸ್ತಾನದ ನಡುವೆ ಶಾಂತಿ ಮಾತುಕತೆಗೆ ಆಗ್ರಹ. ಭಾರತದ ಪ್ರಧಾನಿ ಮೋದಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ 117 ಜಾಗತಿಕ ಗಣ್ಯರ ಪತ್ರ. ದ್ವಿಪಕ್ಷೀಯ ಸಂಬಂಧಗಳು ಸಾಮಾನ್ಯಗೊಳಿಸಿ ಅಂತ ಒತ್ತಾಯ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಉರುಳಿಸೋದಕ್ಕೆ ಸಂಚು. ಕುದುರೆ ವ್ಯಾಪಾರದ ಶಂಕೆ. ಕನ್ಸಲ್ಟೆನ್ಸಿ ಕಂಪನಿಯ ಮೂವರು ಅರೆಸ್ಟ್. ಏಕಕಾಲಕ್ಕೆ 15 ಶಾಸಕರ ರಾಜೀನಾಮೆಗೆ ನಡೆದಿದ್ದ ಪ್ಲಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.